ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಅನ್ಸುತ್ತೆ. KSIS ಇದು ಮಂಡ್ಯದು ಎಲ್ಲ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತೇನು ಸ್ಪೆಷಲು ಅಂತ ಅಂದರೆ ನಮ್ಮ ಮೀಟಿಂಗ್ ಆ್ಯನಿವರ್ಸರಿ ಫೆಬ್ರವರಿ 8 ತುಂಬ ಸ್ಪೆಷಲ್ ನಮಗೆ. ಅದಕ್ಕೆ ಚಿಕ್ಕದೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ. ಈ ಲಾಗ್ ಯಾವ ಥರ ಹೋಗುತ್ತೆ ನೋಡೋಣ. ಯಾವ ಥರ ಜಾಸ್ತಿ ಹೋಗುತ್ತೆ ಲಾಂಗ್ ಇರಲ್ಲ, ಯಾವ ಥರ ಹೋಗುತ್ತೆ ನೋಡೋಣ. ಶಾರ್ಟ್ ವಿಡಿಯೋ. ಹ್ಯಾಪಿ ಆ್ಯನಿವರ್ಸರಿ. ಈ ಮೀಟಿಂಗ್ ಆ್ಯನಿವರ್ಸರಿ ನೋಡಿ ಗೈಸ್, ಲೇಟಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಉರ್ಬಲ್ವಾ? ಉರ್ಬೇಕಾ? ಉರ್ಬೋ. ನಾನೇ ಉರ್ಬಿಲ್ಲ. ಕೇಕ್ ಜಾಸ್ತಿ ದೊಡ್ಡ ಆಗೋಯ್ತು ಫ್ರೆಂಡ್ಸ್. ಏನಕ್ಕೆ ಅಂದರೆ ಮಧ್ಯಾಹ್ನ ಸ್ವಲ್ಪ ಬ್ಯಾಟಿಂಗ್ ಜಾಸ್ತಿ ಆಗಿತ್ತು, ಅದಕ್ಕೆ ದೊಡ್ಡ ಕೇಕ್ ತಗೊಂಡಿಲ್ಲ. ಸ್ಮಾಲ್ ಕೇಕ್ ತಗೊಂಡು ಸಿಂಪಲ್ ಬೇಕಂತ ಕೇಳಿದ್ ನಾನೇ. ಅದಕ್ಕೋಸ್ಕರ ಹ್ಯಾಪಿ ಮೀಟಿಂಗ್ ಆ್ಯನಿವರ್ಸರಿ. ಇವತ್ತು ಒಂದು ಮೀಟಿಂಗ್ ಆ್ಯನಿವರ್ಸರಿ, ಬಟ್ ಇಬ್ರು ಮರ್ತ್ಬಿಟ್ಟಿದ್ದೀವಿ. ಬೆಳಿಗ್ಗೆ ನಿನ್ನೆ ನೆನಪಿತ್ತು, ಬಟ್ ಇವತ್ತು ಮರ್ತ್ಬಿಟ್ಟಿದ್ದೀವಿ. ನೆನಪಿತ್ತು. ಬೆಳಿಗ್ಗೆ ಸ್ವಲ್ಪ ನಮ್ಮ ಮನೆ ಕ್ಲೀನ್ ಎಲ್ಲ ಮಾಡ್ತಾ ಇದ್ವಿ. ನಾನು ಮನೆ ಕ್ಲೀನಲ್ಲಿ ಬ್ಯುಸಿ ಆದೆ, ನಮ್ಮ ಅಮ್ಮಗೆ ಹೆಲ್ಪ್ ಮಾಡೋಕ್ಕೆ. ಗೌತು ಪಾಪ ನಾನೇನೋ ಬೈಸ್ಕೊಂಡ್ಬಿಟ್ಟಿದ್ದೆ ನಾನ್ ವೆಜ್ ಬೇಕು ಅಂತ. ಅದಕ್ಕೆ ನಾನ್ ವೆಜ್ ತಂದು ನನಗೋಸ್ಕರ ಚಿಕನ್ ತಂದು ಅವನೇ ಚಿಕನ್ ಚಾಪ್ಸು ಮತ್ತು ಗೀ ರೈಸ್ ಮಾಡಿ ನಂಗೆ ತಂದ್ಕೊಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟ. ಪಾಪ ಅವನದೇನು ತಪ್ಪಿಲ್ಲ. ನಾನು ಇವಾಗ ಸಂಜೆ ಅಯ್ಯೋ ಈಗ ಫೆಬ್ರವರಿ 8 ಅಲ್ವಾ ಇವತ್ತು ಅಂದ್ಕೊಂಡು ಹಂಗೆ ಸ್ವಲ್ಪ ಚಟ್ಪಟಿದ್ರೆ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಫೆಬ್ರವರಿ 8 ಇಯರೆಲ್ಲ ಹೇಳೋದು ಬೇಡ. ಇವಳನ್ನ ನಾನು ನೋಡಿದ್ದನ್ನು ಫೋನೆಲ್ಲ ಹತ್ತಿ ಮುಂಚೆ ಮಾತಾಡ್ತಿದ್ದೆ. ಸ್ಕೂಲ್ ನಾವು ಬಿಡಿ ಆದ್ಮೇಲೆ ಏನಂದ್ರೆ ಲೈವಲ್ಲಿ ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಸಿಕ್ಕಿದ್ದು, ಮಾತಾಡಿದ್ದು. ಒಂದು ಲಾಂಗ್ ಜರ್ನಿ ಹೋಗಿದ್ದು, ಫಸ್ಟ್ ಡೇ ಲಾಂಗ್ ಜರ್ನಿ. ಅಂದರೆ ನಾನು ನೋಡಿ ಎಲ್ಲ ಹೆಂಗೆ ಅಂತ ಫಸ್ಟ್ ಟೈಮು ಮೀಟ್ ಆಗಿದ್ದು. ಲೋಕಲ್ ಎಲ್ಲೂ ಮೀಟ್ ಆಗಿಲ್ಲ. ಟೆಲಿಫೋನ್ ಗೆಳತಿ ವೆಲ್ಕಮ್ ಕಾಲಲ್ಲೇ ಇದ್ದೋ, ಮೆಸೇಜಲ್ಲೇ ಇದ್ದೋ. ಫಸ್ಟ್ ಟೈಮ್ ಭೇಟಿ ಮಾಡಿದ್ದು, ಫಸ್ಟ್ ಟೈಮೇ ಸ್ವಲ್ಪ ಲಾಂಗ್ ಜರ್ನಿ ಹೋಗಿದ್ರು ಇಬ್ಬರು ಫೇಸ್ ಟು ಫೇಸು. ಹಾಗೆಲ್ಲ ಒಂಥರ ಚೆಂದ ಬಿಡಿ, ಮನೇಲಿ ಕದ್ದಿ ಬಚ್ಚಿ ಹೋಗೋದು, ಆ ಫೀಲೇ ಬೇರೆ. ನಮ್ದು ಎಲ್ಲ ಮೆಮೊರೀಸ್ ಇದೆ. ಅದು ಮದುವೆ ಆದಮೇಲೆ ಎಲ್ಲ ಅಪ್ಲೋಡ್ ಮಾಡ್ತೀವಿ. ನಾವು ಫಸ್ಟ್ ಮೀಟು, ಫಸ್ಟ್ ಕಾಲ್ ಟೈಮು, ಆಮೇಲೆ ಯಾವ ಮೆಮೊರೀಸು ಮಿಸ್ ಮಾಡಿಲ್ಲ. ಪ್ರತಿಯೊಂದು ಏನಕ್ಕೆ ನಾವು ಡಿಜಿಟಲ್ ಯುಗದಲ್ಲಿ ಇದ್ದೋ, ಸ್ವಲ್ಪ ಅಪ್ಡೇಟ್ ಇದ್ದೋ, ಅದನ್ನು ಇದು ಮಾಡಿಕೊಂಡು ಯೂಸ್ ಮಾಡಿ. ಬಟ್ ನಾವು ಯೂಟ್ಯೂಬ್ ಮಾಡ್ತೀವಿ ಅಂತ ಗೊತ್ತಿತ್ತು, ಅದಕ್ಕೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಪ್ರೈವೇಟಲ್ಲಿ. ಅಂದರೆ ಯಾವ ಥರ ಅಂದರೆ ಫ್ರೆಂಡ್ಸ್, ಇವಳು ನಂಗೆ ಕಾಲ್ ಮಾಡಿದ್ದು 8 ಗಂಟೆ 11 ನಿಮಿಷ 26 ಯಾವ ಇಯರ್ ಅಂತ ಹೇಳೋದು ಬೇಡಿ. ಅಕ್ಟೋಬರ್ 26 8 ಗಂಟೆ 11 ನಿಮಿಷದಲ್ಲಿ ಕಾಲ್ ಮಾಡಿದ್ದು. ಇವಳು ಆ ಕಡೆಯಿಂದ ನನಗೆ ಫಸ್ಟ್ ಕಾಲ್ ಬಂದಿದ್ದು, ದಿರಮ್ಮ ಹೇಳ್ತೀನಿ, ಫಸ್ಟ್ ಕಾಲ್ ಬಂದಿದ್ದು. ಅದೆಲ್ಲ ಬಿಡು, ಲವ್ ಸ್ಟೋರಿಗಳಾಗಲ್ಲ ಹೇಳೋಣ. ಅದನ್ನ ಪ್ರತಿ ತಿಂಗಳು ಸೆಲೆಬ್ರೇಟ್ ಮಾಡಿದ್ದೀವಿ. ಪ್ರತಿ ತಿಂಗಳು ಯಾವ ಥರ ಅಂದರೆ 8 ಗಂಟೆ 11 ನಿಮಿಷಕ್ಕೆ ಒಂದು ಪೋಸ್ಟ್ ಕೊಟ್ಟಿದ್ದೀವಿ. ಪೋಸ್ಟ್ FB FB ಒಂದು ನಮ್ಮ FB ಪೋಸ್ಟ್ ಕೊಟ್ಟಿದ್ದೀವಿ. 1 ಇಯರ್ ಕಂಟಿನ್ಯೂಸ್ ಕೊಟ್ಟಿದ್ದೀವಿ ನಾವು. ಅಂದರೆ ನಮ್ಮ ಲವ್ ನಂದೊಂದು ಸಿಂಗಲ್ ಫೋಟೋ ಹಾಕ್ಬಿಟ್ಟು ಒಂದು 8 ಗಂಟೆ 11 ನಿಮಿಷ ಪ್ರತಿ ತಿಂಗಳು. ಅಕ್ಟೋಬರ್ 8 ಗಂಟೆ 11 ನಿಮಿಷಕ್ಕೆ ಒಂದು ಪೋಸ್ಟು. ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 1 ಇಯರ್ ಕಂಪ್ಲೀಟು. ಅದೇ ಎಷ್ಟು ಆ ಟೈಮಲ್ಲಿ ಎಲ್ಲೆಲ್ಲಿ ಇರ್ತೀವೋ ಏನೇನೋ ಕರೆಕ್ಟಾಗಿ ಅದೇ ಟೈಮ್ ಪೋಸ್ಟ್ ಆಗಬೇಕು. ಪೋಸ್ಟು ಹಂಗೆ ಪೋಸ್ಟ್ ಮಾಡಿ 1 ಇಯರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಕರೆಕ್ಟಾಗಿ ಅದು ಪೋಸ್ಟ್ ಮಾಡಿದ್ವಿ. ಅದಾದಮೇಲೆ ಕರೆಕ್ಟಾಗಿ ಫೋನ್ ಮಾಡಿ 8 ಗಂಟೆ 11 ನಿಮಿಷ 8 ಗಂಟೆ 11 ನಿಮಿಷ ಇವಾಗ ಮಾತಾಡಿದ್ವಿ. ಇವಾಗ ಈ ಥರ ತುಂಬ ಫೀಲ್ ಮಾಡಿದ್ವಿ. ನಾನು ಇವಾಗ ಏನೋ ಕೇಳ್ತೀನಿ, ಕೇಳಿ. ಇನ್ಸ್ಟಾ ಕ್ವಶನ್ ಸ್ವಲ್ಪ ಲೈಟ್ ಹಂಗೆ ಕೇಕ್ ತಿಂತಾರ್ತೀನಿ. ಇವತ್ತು ಮೀಟಿಂಗ್ ಆ್ಯನಿವರ್ಸರಿ. ನನ್ನ ಬಗ್ಗೆ ಏನಾದರೂ ಹೇಳು ನಮ್ಮ ಸಬ್ಸ್ಕ್ರೈಬರ್ಸ್. ನಿಮ್ಮ ಬಗ್ಗೆನಾ? ಏನು ಲಕ್ಕಿನಾ ಒಳ್ಳೆಯವಳ ಕೆಟ್ಟವಳ? ಒಳ್ಳೆಯವಳು ಅಷ್ಟೇ. ಎಕ್ಸ್ಪ್ಲನೇಷನ್ ವಿ ವಾಂಟೆಡ್. ಅಂದರೆ ನಾನು ಹೆವಿ ಲೆಕ್ಕಿ ಇವಳು ಪಡೆಯೋಕ್ಕೆ, ಇವಳು ಇನ್ನೂ ಡಬಲ್ ಲೆಕ್ಕಿ ನಾನು ಪಡೆಯೋಕ್ಕೆ.
ನಿಜ ತಾನೆ ಓಕೆನಾ. ಬಟ್ ಏನಂದರೆ ಕೇಕ್ ತಿಂದ್ಬಿಟ್ಟು ಹೇಳ್ತೀವಿ. ಹೇಳ್ಬೇಕಾ? ಏನಿಲ್ಲ, ಇಷ್ಟು ವರ್ಷ ಹೇಗಿದ್ದೋ ಮುಂದೆ ಹಾಗೆ ಇರೋಣ. ಏನು ಗೊತ್ತಾ ಗೈಸ್, ಹ್ಞೂ ನಾವಿದ್ದು ಲವ್ ಮಾಡಿದಾಗ ಹೇಳ್ತಿದ್ವಿ, ಇವಾಗ ಇದ್ದೀವಿ ಅಂದರೆ ಒಂದು ದಿನವೂ ಎಂತ ಜಗಳ ಆಡ್ತೀನಿ, ಕಾಮಂಚರಿ ಇದ್ದೇ ಇರುತ್ತೆ. ಅಂದರೆ ಒಂದು ದಿನವೂ ಕೂಡ ಮಾತಾಡದೇ ಇದ್ದಿಲ್ಲ. 1 ಅವರ್ಗೆ ರಿಟರ್ನ್ ಫೋನ್ ಮಾಡಿಬಿಡ್ತಿದ್ದೆ. ಅದರಲ್ಲಂತೂ ನನ್ನ ಲಕ್ಕಿ. ನೀನು ಹೋಗ್ತೀನಿ ಎಷ್ಟು ಕೋಪ ಮಾಡ್ಕೊಡ್ತೀನಿ, ನೀನು 1 to 2 ಅವರ್ ಅಷ್ಟೇ ನಾರ್ಮಲಾಗಿ ಮಾತಾಡ್ಸ್ಕೊಳ್ಳೋದು. ಅವ್ರು 1 day 2 day ಆ ಥರ ಎಲ್ಲ ಗ್ಯಾಪ್ ಕೊಟ್ಟಿದ್ದ. ಕೊಟ್ಟಿಲ್ಲ. 1 hour ಕಿತ್ತಾಡ್ತೀವಿ ಬಿಡಿ ಫ್ರೆಂಡ್ಸ್. ಅಷ್ಟೇ. ಕಿತ್ತಾಡ್ದಿರೋ ಲವ್ ಸ್ಟೋರಿ ಯಾವ್ದೈತೆ ಸ್ವಲ್ಪ ಯಾರು ಇದ್ರೆ ಮೆಸೇಜ್ ಮಾಡಿ. ಕಿತ್ತಾಡಲೇಬೇಕು. ತುಂಬ ಕಿತ್ತಾಡಿದ್ದೀವಿ ನಾವು ಥರ ಎಲ್ಲ ಅಲ್ಲ, ಲವ್ ಕಿತ್ತಾಡಿದ್ದೀವಿ. ನಾನಂದ್ರೆ ಹೆವಿ ಲಕ್ಕಿ ಒಂದು ಪಡೆಯೋಕ್ಕೆ. ಯಾಕಂತಂದರೆ ನನಗೆ ಗೊತ್ತಿರೋರು ಅಲ್ಲಿ ನಮ್ಮ ಸರೌಂಡಿಂಗು ಯಾರು ಕೂಡ ಈ ಥರ ಹುಡುಗರು ನಾನು ನೋಡಿಲ್ಲ. ಹುಡುಗರು ಅಂದರೆ ಸ್ವಲ್ಪ ಆ್ಯಟಿಟ್ಯೂಡ್ ಇಲ್ಲ, ಏನೂ ಇಲ್ಲ. ಸ್ಯಾರಿ ಇಟ್ಕೊಂಡು ನನ್ನ ಬ್ಲೌಸು ಸ್ಟಿಚ್ ಮಾಡೋದು, ಸೆಲೆಕ್ಟ್ ಮಾಡೋದು, ಸ್ಯಾರಿ ಸೆಲೆಕ್ಟ್ ಮಾಡೋದು, ನನಗೆ ಏನು ಹೇಳಿದ್ರು ಇವರಿದ್ದಾರೆ ಅಂತ ನಾಚ್ಕೊಳ್ಳೋಲ್ಲ. ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ. ನಾನು ಹೆವಿ ಲಕ್ಕಿ ಅಂತ ಕರೆಯುತ್ತೆ. ಅದೇ ಥರ ನಮ್ಮ ಅಪ್ಪ ಅಮ್ಮನೂ ಹೇಳ್ತಾರೆ, ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಥರ ಅದನ್ನು ತುಂಬ ಲಕ್ಕಿ ಗೌತು ಪಡೆಯುತ್ತೆ ಅಂತ. ನಾನು ಕೂಡ ಆಮೇಲೆ ಈಗ ಮದುವೆದು ಸ್ವಲ್ಪ ಅರ್ಧಂಬರ್ಧ ಎಲ್ಲ ಶಾಪಿಂಗ್ ಆಗಿದೆ, ಇನ್ನು ಶಾಪಿಂಗ್ ಮಾಡಬೇಕು, ಇನ್ನೂ ಸ್ವಲ್ಪ ಮಾಡಬೇಕು. ಆದಷ್ಟು ಕವರ್ ಮಾಡ್ತಿದ್ದೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೇನು ಮಾಡ್ತೀವಿ. ಬಟ್ ಅಂದರೆ ಕವರ್ ಮಾಡೋಕ್ಕೆ ಆಗ್ತಿಲ್ಲ, ನಾವು ಸುಮ್ಮನೆ ಟಯರ್ಡ್ ಆಗ್ತಿದ್ದೀವಿ. ಅಂದರೆ ಅದರಲ್ಲೇ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಖುಷಿ ಆಯಿತು. ಅಂದರೆ ಇದೇನು ದೊಡ್ಡ ಬ್ಲಾಗ್ ಅಲ್ಲ, ಚಿಕ್ಕ ಬ್ಲಾಗ್. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಸದಾ ಇದೇ ಥರ ಇರಲಿ. ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್ ಬಾಯ್. ಬಾಯ್ ಬಾಯ್, ಗುಡ್ ನೈಟ್.